ಇವತ್ತು ನಮ್ಮ ಅಪ್ಪನ ಬರ್ಡೇನ ಹೆಂಗೆಂಗೋ ಮಾಡಬೇಕು ಅನ್ಕೊಂಡು ಯೋಚನೆಯಲ್ಲಿದ್ದೀರ, ಅದು ಬೇರೆ ಥರನೇ ತಿರುಗ್ತು ಕೊನೆಗೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್, ಸುಖಿಗೌಡ ಯೂಟ್ಯೂಬ್ ಚಾನಲ್ಗೆ. ನೀವು ಇನ್ಸ್ಟಾಗ್ರಾಮಲ್ಲಿ ಸಪೋರ್ಟ್ ಮಾಡ್ದಂಗೆ ನನಗೂ ಯೂಟ್ಯೂಬಲ್ಲಿ ಸಪೋರ್ಟ್ ಮಾಡಿ ಗೈಸ್, ಆಯಿತಾ. ಯೂಟ್ಯೂಬಲ್ಲಿ ಲಿಂಕ್ ಸಿಗಲಿಲ್ಲ ಅಂದರೆ ನನ್ನ ಇನ್ಸ್ಟಾಗ್ರಾಮ್ ಬಯೋದಲ್ಲಿ ಇರುತ್ತೆ, ಹೋಗಿ ಚೆಕ್ ಮಾಡಿ, ಸಬ್ಸ್ಕ್ರೈಬ್. ಎಲ್ಲರೂ ಯೂಟ್ಯೂಬ್ ಫ್ಯಾಮಿಲಿಗೆ ನಮಸ್ಕಾರ ಹೇಳ್ತಾ ಕಾಫಿ ಹಾಕೊಂಡು ಚಪ್ಪಲೆ ಹಾಕೊಂಡು ಹೋದೆ ಕರ್ಬೇವಿನ ಸೊಪ್ಪು ಕಿತ್ಕೊಂಬರೋಣ ಅಂತ. ಅದು ನೋಡಿದ್ರೆ ಒಳ್ಳೆ ಕಾಡು ಬೆಳ್ಕೊಳಂಗೆ ಬೆಳಗೈತೆ. ಅಲ್ಲಿ ನಾಗಪ್ಪ ಇದ್ರೂ ಗೊತ್ತಾಗಲ್ಲ. ಕರ್ಬೇವಿನ ಸೊಪ್ಪೆಲ್ಲ ತಗೊಂಬಂದು ಅಡುಗೆ ಮನೇಲಿದ್ರೆ ಜಾಮೂನ್ ಪ್ಯಾಕೆಟು ಮಾಡಲ್ಲ ಗುರು. ನಮ್ಮ ಮನೇಲಿ ಹೊಟ್ಟೆ ಉರಿಸ್ತಾರೆ ನನಗಂತೂ. ಕೆಲಸ ಹೇಳ್ತಾರ ಅಂದ್ಬಿಟ್ಟು ಮನಿಕೊಂಬಿಟ್ಟೆ ರಗೋಚ್ಕೊಂಡು. ಆಮೇಲೆ ಇರಪ್ಪ ಫ್ರೆಶ್ ಅಪ್ ಎಲ್ಲ ಆಗ್ಬಿಟ್ಟು ಟೆನ್ಷನಲ್ಲಿ ಟಿಫನ್ ಎಲ್ಲ ಮಾಡ್ಕೊಂಡು ನಮ್ಮ ಮನೇಲಿ ದೋಸೆ ಹಾಕ್ತಾಯಿದ್ರು. ಆಮೇಲೆ ಹತ್ಲಿಂದ ಇಲ್ಲಿಗೆ ಓಡಾಡ್ತಾ ಇದ್ದೆ, ಹೊಟ್ಟೆ ಎಸಿತಾ ಇದ್ ಗುರು. ಕೊಡಲ್ಲ, ಸ್ವಲ್ಪ ಕರುಣೆ ಇರ್ಲಿ, ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಫೈನಲಿ ದೋಸೆ ಹಾಕಿದ್ರು. ಬೆಳಗ್ಗೆ ನಮ್ಮ ಮನೇಲೆಲ್ಲ ನ್ಯೂಸ್ ನೋಡ್ತಾರೆ. ನಾನು ನೋಡ್ಮಚ್ಚಿ ಹುಡುಗಿ ಯಾರೋ ಗಂಡನ್ನೇ ಸಾಯಿಸ್ಬಿಟ್ಟವ್ರೆ. ಅದು ಏನು ಒಳ ಮುಖ ಅಂದರೆ ಯಪ್ಪ ನೋಡೋಕ್ಕಾಗಲ್ಲ. ಸಾಯಿಸ್ಬೇಕಾರಂತೂ ಸಿಕ್ಕಾಬಿಟ್ಟೆ ಖುಷಿ ಇರುತ್ತಲ್ವಾ. ನಾವು ಮಾತ್ರ ಮನೇಲೆಲ್ಲ ಬಳಸೋದೆ MTR. ಏನಕ್ಕಪ್ಪ ಅಂದರೆ ಎಲ್ಲ ಇದು ಪೂರ್ತಿ ರುಚಿಯಾಗಿರುತ್ತೆ ಅಡುಗೆ. ಇದನ್ನು ಬಳಸಿದ್ರೆ ಗುಲಾಬ್ ಜಾಮೂನ್ ಮಾತ್ರ ಚೆನ್ನಾಗಿ ಬರುತ್ತೆ. ಆಮೇಲೆಲ್ಲ ಆಯಿತು, ಮಾತ್ರೆ ನುಂಗ್ಬೇಕು ಗುರು. 3 ಮಾತ್ರೆ, ಅವಾಗ ಒಂದು ಮಾತ್ರೆ, 4 ಮಾತ್ರೆ ನುಂಗಿ ನನಗಂತೂ ಸುಸ್ತಾಗ್ಬಿಡ್ತದೆ. ಏನಕ್ಕಪ್ಪ ಈ ಥರ ಜ್ವರ ಯಾಕಾದರೂ ಬರ್ತದೋ ನನ್ನ ಮೈ ಮೇಲೆ ಅನಿಸ್ತದೆ. ಮಾತೇ ಇಲ್ಲ. ಒಂದು ಜಾಗ ಇದ್ರು ಆಚೆ ತಂದು ಹಾಕಿದ್ರ, ನಾನು ಒಳ್ಳೆ ಮಾತಿಂದ ಒಳಗಡೆ ತಂದು ಹಾಕಿದ್ರೆ ಹೋಗಲ್ಲ ಅಂತ ಬೈತಾರೆ. ಅದಕ್ಕೆ ನಾಯಿ ಬರಲಿ ತುಳ್ಕೊಂಡು ಓಡಲಿ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ಆಮೇಲೆ ಕಾಲು ಬೇರೆ ಗಾಯ ಆಗೋಗಿತ್ತು, ಅದೇ ಫುಲ್ ಟೆನ್ಷನ್ ಗುರು. ಗಾಯ ನೋಡಿದ್ರೆ ಎದ್ರಕೊಂಬಿಡ್ತೀರ, ಅಷ್ಟು ಹಂಗೆ ಗಾಯ ಆಗೈತೆ. ಆಮೇಲೆ ಡಾಕ್ಟ್ರು ಕೊಟ್ಟಿದ್ದು ಆಯಿಂಟ್ಮೆಂಟ್ ಹಚ್ಕೊಂಡೆ, ಪೂರ್ತಿ ಕ್ಲಿಯರ್ ಮಾಡ್ಕೊಬೇಕು. ಹತ್ತಿ ತಗೊಂಡು ಒರೆಸ್ಕೊಂಡು ನೀಟಾಗಿ ಹಾಕೊಂಡಿದ್ದೆ. ಇದೇ ಒಂದು ಹೇಳ್ತಾ ಅಂತ ಒಂದು ಪ್ರಶ್ನೆ ಬಂತು, ಇದೇನಂತಾರೆ ಹಳೆ ಕಾಲರಿಗೆ ಮಾತ್ರ ಗೊತ್ತಿರ್ತದೆ, ಈಗಿನ ಕಾಲದಲ್ಲಿ ಯಾವುದೇ ಕಾರಣಕ್ಕೂ ಗೊತ್ತಿರಲ್ಲ ಇದೇನು ಅಂತ. ಕಮೆಂಟ್ ಮಾಡಿ, ಆಮೇಲೆ ಹೇಳ್ತೀನಿ. ಆಮೇಲೆ ಪೂರ್ತಿ ಮಚ್ಚನೆಲ್ಲ ನೀಟಾಗಿ ಅದರಿಂದ ಎಲ್ಲ ಫುಲ್ ಕ್ಲಿಯರ್ ಮಾಡಿ ಶಾರ್ಪ್ ಮಾಡಿದೆ. ಅದನ್ನು ಏನು ಅಂತ ಕನ್ನಡದಲ್ಲಿ ಕಮೆಂಟ್ ಮಾಡಿ. ಆಮೇಲೆ ಹಂಗೆ 10 ನಿಮಿಷ ಕೂತ್ಕೊಂಡಿದ್ದೆ. ನಮ್ಮ ಮನೇಲಿ ಬಾರ್ಲ ಕರ್ಬೇವಿನ ಸೊಪ್ಪು ಕುಯ್ಕೊಂಬರ್ಬೇಕು ಅಂತ ಕರ್ಕೊಂಬಂದರು. ಅದಕ್ಕೆ ಅಲ್ಲೊಂದಿದ್ದು ಮಚ್ಚನೆ ಎತ್ತಾಕೊಂಡು ಇರೋ ಜಮ್ಮಲ್ಲಿ ಬಂದೆ. ಇಂಥ ಪುಂಗಿ ಗಿರಾಕಿಗಳನ್ನ ಅದೆಷ್ಟು ನೋಡ್ಬಿಟ್ಟಿದ್ದೀನಿ. ಮಿಸ್ ಮಾಡಿದ್ರು, ಯಾವುದೇ ಕಾರಣಕ್ಕೂ ಕಾಫಿ ಮಾತ್ರ ಮಿಸ್. ನಮ್ಮ ದೇಶ ನಾವು ಕೊಟ್ಟಿ ಮೈಕ್ ಸ್ನಾನ ಮಾಡೋಣ ಅಂತ ಬಂದರೆ ಇದನ್ನ ಹೆಂಗೆ ತುಂಬೋರೆ ಅಂದರೆ ಬಂದಿದ ತಕ್ಷಣ ಎಲ್ಲ ಬಿದ್ದೋಯ್ತು. ಎಷ್ಟು ನಮಗೆ ಬೇಜಾರಾಗ. ಅದಕ್ಕೆ ಸುಂದರವಾಗಿರುತ್ತೆ ಕಡ್ಡಿ, ಅದಕ್ಕೊಂಚೂರು ಬೇರೆ ಕಡೆ ಕಿಡಿ ಬಿತ್ತು ಅಂದರೆ ಹಿಂಗೆ ಉರಿಯೋದು. ಹುಡುಗರ ಲೈಫಲ್ಲೆಲ್ಲ ಹಿಂಗೆ ಆಟ ಆಡೋದು. ಅಜ್ಜಿ ಇಲ್ಲಿ ಹೇಳೋದೆ ಒಂದು, ಫೋನಲ್ಲಿ ಹೆಂಗೆ ಹೇಳ್ತದೆ ಅಂದರೆ ಡಾಕ್ಟ್ರು ಹುಷಾರಿಲ್ಲ ಅಂದರೆ ಬೈತಾರೆ. ನಮ್ಮ ಅಜ್ಜಿಗೆ ಏನಂತ ಅಂದವ್ರೆ ಅಂತೆ, ಗ್ರೇಟ್ ಅಂತೆ ತಡ್ಕೊಂಡ್ರೆ. ಅದಕ್ಕೆ ಏನು ಮಾಡೋಣ ಗುರು, ಕಿವಿಲಿ ಕೇಳಿಸ್ಕೊಬೇಕಲ್ಲ. ನಾನೇನಾದರೂ ಟಿವಿ ನೋಡ್ತಾ ಇದ್ರೆ ಚೆನ್ನಾಗಿ ಬೈದು ಉಪ್ಪಿನಕಾಯಿ ಹಾಕ್ತಾರೆ. ಇವ್ರು ಹೆಂಗೆ ನೋಡ್ತಾರೆ ಅಂದರೆ ಟಿವಿ ಅಸ್ಮಾತ್ ಚೆನ್ನಾಗಿರೋ ಸೀನಲ್ಲಿ ಏನಾದ್ರು ಕರೆಂಟ್ ಹೋಯ್ತು ಅಂದರೆ ಕತೆ ಇಷ್ಟೇ. ಕಿತ್ತೋದಂಗೆ ರೋಡಾಗಿ ಹೊಡೀರಿ ನನ್ನ ಮಕ್ಕಳನ್ನ. ನಮ್ಮ ಅಜ್ಜಿ 10 ರೂಪಾಯಿ ಕೊಡ್ತು ಅಂದ್ಬಿಟ್ಟು ಆಲ್ಕೋವಾ ಬಿಸ್ಕೆಟ್ ತಂದೆ. ಒಂದು ಸ್ವಲ್ಪ ಊಟ ಮಾಡ್ಕೊಂಡು ಇದೇನು ಕರ್ಜೆ ಹಿಂಗೆ ಹೋಗ್ಬೋತಾಯ್ತಲ್ಲ ಅಂತ ನೋಡಿದ್ರೆ ಇಲ್ಲೊಂದು ದೊಡ್ಡ ಮನೆನೇ ಕಟ್ಟೈತೆ, ಕಿತ್ತಾಕ್ಬೇಕು. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನೀರೆಲ್ಲ ಖಾಲಿಯಾಗಿತ್ತು. ಮನೆಗೆ ತಾಮನ್ ಕೊಟ್ಬಿಟ್ಟು ಸ್ಟುಡಿಯೋಗೆ ಹೋದ್ರೆ ನಮ್ಮಮ್ಮ ಜಾಮೂನ್ ಹಾಕೊಳ್ಸೈತೆ, ಸ್ಪೂನೇ ಹಾಕೊಳ್ಸಿಲ್ಲ, ಕೈಯಲ್ಲಿ ತಿಂದಿದ್ದಾಯ್ತು. ಒಂದ್ ಸ್ವಲ್ಪ ಕರುಣೆ ಇರ್ಲಿ, ಕೈ ಮುಗಿದು ಬೇಡ್ತೀನಿ. ಜಾಮೂನೆಲ್ಲ ತಿನ್ಕೊಂಡು ಸುಮ್ಮನೆ ಕೂತಿದ್ದೆ ಫ್ಯಾನ್ ಹಾಕೊಂಡು ತಣ್ಣಗೆ. ಆಮೇಲೆ ಸ್ಟುಡಿಯೋ ಎಲ್ಲ ಪೂರ್ತಿ ಒಂದು ಸ್ವಲ್ಪ ವೀಡಿಯೋ ಮಾಡಿಬಿಟ್ಟು ತಿರ್ಗಾ 6 ಗಂಟೆ ಆಯಿತು ಅಂದ್ಬಿಟ್ಟು ಬಾಕ್ಲು ಹಾಕೊಂಬಂದೆ. ಆಮೇಲೆ ತಿರ್ಗಾ ಮನೆ ಬಂದರೆ ಪೊಲೀಸ್ ಹಿಡಿ. ಫೈನಲಿ ಮನೆಗೆ ಬಂದೆ. ಫ್ರಿಜ್ಜಲ್ಲಿ ಒಂದು ವಾರದ ಐಸ್ ಕ್ರೀಮ್ ತಿಂತಾಯಿದ್ದೀನಿ. ಅದು ಹೆಂಗೈತೆ ಅಂತ ನಂಗಂತೂ ಗೊತ್ತಿಲ್ಲ. ಇದು ಆಕ್ಚುಲಿ ಚೆನ್ನಾಗಿ. ನೈಟೆಲ್ಲ ಊಟ ಮಾಡಿಬಿಟ್ಟು ಹಾಗೆ ಬೆಳಗ್ಗೆ 4 ಮಾತ್ರೆ 8 ಮಾತ್ರೆ ನುಂಗ್ಬೇಕಲ್ಲ ಗುರು, ಅದು ಬೇರೆ ಯೋಚನೆ. ಫೈನಲಿ ಮನೆಗೆಲ್ಲ ಫುಲ್ ಡಿಸೈಡ್ ಮಾಡಿ ಪೀಸ್ ಕೇಕ್ ತರಿಸಿದ್ದು, ಚೆನ್ನಾಗಿ ತಿಂದಿದ್ದು ಪೀಸ್ ಕೇಕ್ನ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಮನೆಗೆ ಬರೋಷ್ಟೊತ್ತಿಗೆ ಚಿಪ್ಸ್ನ ಎತ್ತಿಕ್ಬಿಟ್ಟವ್ರು, ಎಲ್ಲಿ ತಿನ್ಕೊಂಬಿಡ್ತಾವ ಅಂದ್ಬಿಟ್ಟು ನಮ್ಮ ಮನೆಯವರೆಲ್ಲ. ಏನು ಮಾಡೋದು, ತಿನ್ಬಿಟ್ಟು ವಿಡಿಯೋ ಇವತ್ತಿಗೆ ಏನು ಮಾಡಿದೆ. ಥ್ಯಾಂಕ್ ಯು.